ಈಗ ದ್ವಾದಶಿ ರಾಶಿಗಳಲ್ಲಿ ಬಹುಮುಖ್ಯವಾಗಿ ಸಿಂಹರಾಶಿಯವರಿಗೆ 2025 ಏನು ಕೊಡುತ್ತೆ ಗ್ರಹಗಳ ಒಂದು ಬದಲಾವಣೆಯಿಂದ ಅನ್ನುವಂಥದ್ದನ್ನು ನಾವು ನೋಡೋಣ. ನೋಡಿ, ಈಗ ಸಿಂಹರಾಶಿಯವರಿಗೆ ಬಹುಮುಖ್ಯವಾಗಿ ನಾವು ನೋಡೋದಾದರೆ ನಿಮ್ಮ ರಾಶಿಗೆ ಕೇತು ಸಂಚಾರ ಮಾಡ್ತಾನೆ. ಯಾವಾಗ ಮಾಡ್ತಾನೆ? ಕೇತು ಎಲ್ಲಿದ್ದಾನೆ ಅಂತಂದರೆ ದ್ವಿತೀಯ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಕೇತು ಮೇ 30ನೇ ತಾರೀಕಿಗೆ ಕೇತು ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ. ಸುಮಾರು 1.5 ವರ್ಷಗಳ ಕಾಲ ಇರ್ತಕ್ಕಂತಹದ್ದು ಈ ರಾಹು ಕೇತುಗಳ ಒಂದು ಬದಲಾವಣೆ. ಹಾಗಾಗಿ ಕೇತು ಕನ್ಯಾ ರಾಶಿಯಲ್ಲಿದ್ದಾಗ ಸ್ವಲ್ಪ ಒಡುಕುದೊಡುಕುಗಳು, ದುಡ್ಡು ಕಾಸು ವಿಚಾರದಲ್ಲಿ ನಿಧಾನ, ಯಾವುದೇ ವ್ಯವಹಾರ ಮಾಡಿದ್ರೆ ದುಡ್ಡು ಬೇಗ ಬರ್ತಾ ಇಲ್ಲ, ಯಾವುದೇ ಕೆಲಸದಿಂದ ಅಂದ್ಕೊಂಡಷ್ಟು ದುಡ್ಡು ಪಡೆಯೋಕ್ಕಾಗ್ತಾ ಇಲ್ಲ, ದುಡ್ಡು ವಿಚಾರದಲ್ಲಿ ಗಲಾಟೆ ಕಟ್ಕೊಳ್ಳುವಂತಹದ್ದು, ಕೇಸು, ಕೋರ್ಟು ವಗೈರೆ ಇವೆಲ್ಲವೂ ಕೂಡ ಬಂದು ಹೋಗುವಂತಹದ್ದು ನೀವು ನೋಡಿರ್ತೀರ. ಮೇ 30ರ ನಂತರ ಈ ಒಂದು ಸ್ಥಿತಿ ಬದಲಾಗತ್ತೆ. ಯಾವ ರೀತಿ ಬದಲಾಗತ್ತೆ? ನಿಮ್ಮ ರಾಶಿಗೆ, ನಿಮ್ಮ ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂತಹ ಕೇತು. ನೋಡಿ, ಕೇತು ಬಂದಾಗ ಸ್ವಲ್ಪ ಪೂರ್ವ ಜನ್ಮದ ಫಲಗಳೆಲ್ಲವೂ ಕೂಡ ಜಯಿಸುವಂತಹದ್ದು ಅಂತೇಳಿ ಹೇಳ್ತಾ ಇರ್ತೀವಿ. ಆದರೆ ಕೇತು ಮಾರಕ ಗ್ರಹ, ಅಂದರೆ ಕೆಟ್ಟ ಗ್ರಹ, ದುಷ್ಟಗ್ರಹ, ಪೀಡಗ್ರಹ ಅನ್ನುವಂತಹದ್ದು. ಹಾಗಾಗಿ ಆಂಟಿ ಕ್ಲಾಕ್ ಸುತ್ತುವಂತಹ ಗ್ರಹ ರಾಹುಕೇತುಗಳಲ್ಲಿ ಕೇತು. ಇದರಿಂದ ಸ್ವಲ್ಪ ನಿಮ್ಮ ರಾಶಿಗೆ ಬಂದಾಗ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒತ್ತಡ, ಟೆನ್ಷನ್ಸು, ಪ್ರೆಷರು, ನಿಮಗೆ ಏನೋ ಒಂದು ಸ್ವಲ್ಪ ಒಡುಕುದೊಡುಕಾಗುವಂತಹದ್ದು, ನಿರ್ಣಯಗಳು ತಗೊಂಡಾಗ ಸರಿಯಾದ ನಿರ್ಣಯಗಳು ತಗೊಳಕ್ಕಾಗದಿರ ಇರೋದು, ಮರುವು ಜಾಸ್ತಿ ಆಗುವಂತಹದ್ದು, ನಿಮ್ಮನ್ನು ಬೇರೆಯವರು ಸ್ವಲ್ಪ ದೂಷಣೆ ಮಾಡುವಂತಹದ್ದು, ಇವೆಲ್ಲವೂ ಸಹ ಆಗತ್ತೆ. ಆದರೂ ಸಹ ಈ ಕೇತು ಪರಿಹಾರ ಮಾಡಿದ್ರೆ ನಿಮಗೆ ಶುಭ ಫಲನ ಪಡೆಯುವಂತಹ ಅವಕಾಶ ಇರುತ್ತೆ. ಏನು? ಕೇತುನೇ ನಿಮ್ಮ ಜನ್ಮರಾಶಿಗೆ ಬಂದಾಗ ಸರ್ಪದೋಷ ಜಾಸ್ತಿ ಇರುತ್ತೆ. ನೋಡಿ, ಕೇತು ಅಂದ್ರೇ ಸರ್ಪದ ಸ್ವರೂಪದಲ್ಲಿರುತ್ತೆ. ಹಾಗಾಗಿ ನಿಮ್ಮ ಒಂದು ಬ್ಯಾಕ್ ಪೇಯ್ನ್ ಸಹ ಬರುವಂಥದ್ದು, ಸ್ಪೈನಲ್ ಕಾರ್ಡು ಇಶ್ಯೂ ಬರುವಂತಹದ್ದು, ಸೊ ಇವೆಲ್ಲ ಕೂಡ ವೈಪರೀತ್ಯಗಳು ಬರುವಂಥದ್ದು, ಬೋನ್ಸ್ ರಿಲೇಟೆಡ್ಡು, ನರ್ವ್ ಸಿಸ್ಟಮ್ಸ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಸರ್ಪದೋಷ ಪರಿಹಾರಕ್ಕೆ ನಿಮ್ಮ ಹತ್ತಿರದಲ್ಲಿರುವಂತಹ ನಾಗದೇವರಿಗೆ ಈ ಒಂದು ಸಮಯದಲ್ಲಿ, ಅಂದರೆ ಮೇ 30ರ ನಂತರ ವರ್ಷ ಪೂರ್ತಿಯಲ್ಲಿ ಒಂದು ನಾಗರಕಟ್ಟೆಗೆ, ಅಂದರೆ ನಾಗದೇವರುಗಳಿಗೆ ಹಾಲು ಹಾಕಿ ನೀವು ಒಂದು ಪರಿಹಾರ ಪೂಜೆಯನ್ನು ಮಾಡಿಕೊಳ್ಳಿ. ಅಂದರೆ ಅರಿಶಿಣದ ದಾರದ 3 ಎಳೆ ಅರಿಶಿಣದ ದಾರನ 7 ಸುತ್ತು ಸುತ್ತಿಸ್ಬಿಟ್ಟು ಹಾಲು ಅರ್ಪಿಸಿಬಿಟ್ಟು ಸಾಮೂಹಿಕವಾದ ಪೂಜೆಯನ್ನು ಮಾಡೋದ್ರಿಂದ ಒಂದು 7 ಸೋಮವಾರಗಳು ಮಾಡಿ, ಇಲ್ಲಾಂದರೆ 14 ಸೋಮವಾರಗಳಂದು ಮಾಡಿ, ವಾರಕ್ಕೊಂದು ದಿವಸ ಮಾಡಿ ಸಾಕು, ಸುಖದಾಯಕವಾದಂಥ ಫಲನ ಪಡಿತೀರಾ. ಇನ್ನು ಮುಖ್ಯವಾಗಿ ಸ್ವಲ್ಪ ದಂಪತಿಗಳಿಗೆ ಸ್ವಲ್ಪ ಟೆನ್ಷನ್ಸ್ ಜೀವನ ಇತ್ತು. ಯಾಕೆ ಅಂತಂದರೆ ಶನಿಯ ಪ್ರಭಾವ, ಶನಿಯ ದೃಷ್ಟಿ ಆ ಥರ ಇತ್ತು. ಹಾಗಾಗಿ ನಿಮಗೆ ಸ್ವಲ್ಪ ದಂಪತಿಗಳ ವಿಚಾರದಲ್ಲಿ, ಅಭಿವೃದ್ಧಿ ಪಡೆಯುವಂಥ ವಿಚಾರದಲ್ಲಿ ಒತ್ತಡ, ಟೆನ್ಷನ್ಸು, ಪ್ರೆಷರ್ಸು, ಚಿಂತೆ, ಯೋಚನೆ ಇವೆಲ್ಲ ಇಟ್ಟುಕೊಂಡು ನೀವು ಕಷ್ಟಪಡ್ತಾ ಇದ್ರಿ ದಂಪತಿಗಳು. ಸೊ ಆ ಒಂದೆಲ್ಲವೂ ಕೂಡ ನಿಮಗೆ 29ನೇ ತಾರೀಕು ಮಾರ್ಚ್ ನಂತರ ಬದಲಾಗತ್ತೆ. ಈ ವೈಪರೀತ್ಯಗಳು ಬದಲಾಗಿ ಏನು ಮಾಡ್ತಾನೆ ಶನಿ ಅನ್ನುವಂತಹದ್ದು ನೋಡಿ. ಅಷ್ಟಮ ಶನಿ ಮಾರ್ಚ್ 29ರ ನಂತರ ಶನಿ ಅಷ್ಟಮ ಸ್ಥಿತಿಯಿಂದ ಅಷ್ಟ, ನಷ್ಟ, ಕಷ್ಟ, ಆರೋಗ್ಯದಲ್ಲಿ ವೈಪರೀತ್ಯ, ಸ್ವಲ್ಪ ಸುಸ್ತು, ಆಯಾಸ, ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಇವೆಲ್ಲವೂ ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಶ್ವಾಸ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು ಆರೋಗ್ಯದಲ್ಲಿ. ಅದಕ್ಕೋಸ್ಕರ ಬಹುಮುಖ್ಯವಾಗಿ ಶನೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಎಳ್ಳು ಬತ್ತಿ ಬೆಳಗಿಸುವಂತಹ ಒಂದು ಪರಿಹಾರ ಮಾಡ್ಕೊಳ್ಳಿ. ಈ ಒಂದು ದೋಷಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಇನ್ನು ರಾಹು, ನಿಮಗೆ ಅಷ್ಟಮದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ತಲೆನೋವು ಜಾಸ್ತಿ ಇತ್ತು, ಟೆನ್ಷನ್ಸ್ ಇತ್ತು, ಪ್ರೆಷರ್ಸ್ ಇತ್ತು, ಅವೆಲ್ಲವೂ ಸಹ ಈಗ ಮೇ 30ರ ನಂತರ ಬದಲಾಗತ್ತೆ. ಸೊ ನಿಮಗೆ ಸಪ್ತಮ ಸ್ಥಾನಕ್ಕೆ ಬರುವಂತಹ ರಾಹು ಈ ಒಂದು ಮೇ 30ರ ನಂತರ ರಾಹು ಕೇತುಗಳ ದೃಷ್ಟಿ ಸಂಚಾರ ನಿಮ್ಮ ರಾಶಿ ಮೇಲೆ ಇರುತ್ತೆ. ಹಾಗಾಗಿ ಸರ್ಪದೋಷ ಪ್ರಭಾವ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಶ್ರೀ ಕಾಲಹಸ್ತಿಗೆ ಹೋಗಿ ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ಸ್ವಲ್ಪ ದಂಪತಿಗಳ ಮಧ್ಯೆ ವೈರಾಗ್ಯ ಬರುವಂತಹದ್ದು, ಗಲಾಟೆ ಬರುವಂತಹದ್ದು, ಹೊಸದಾಗಿ ಮದುವೆ ಆಗಿ 2-3 ವರ್ಷ ಜೀವನ ಮಾಡಿರ್ತಕ್ಕಂಥವ್ರಿಗೆ ಅನ್ಯೋನ್ಯತೆಯಲ್ಲಿ ವೈಪರೀತ್ಯ ಬಂದು ಡೈವರ್ಸ್ ತಗೊಳ್ಳುವಂತಹದ್ದು, ಅಂದರೆ ಡಿಸ್ಟರ್ಬ್ ಆಗಿ ದೂರ ಆಗುವಂಥ ಸ್ಥಿತಿಗಳು ಕೂಡ ಬಂದುಬಿಡುತ್ತೆ. ರಾಹು ಅಷ್ಟು ಕಠಿಣವಾದಂತಹ ವೈಪರೀತ್ಯನ ತಂದಿಕ್ತಾನೆ. ಯಾರೋ ಸ್ನೇಹಿತರು
ನಿಮಗೆ ಗಲಾಟೆಗೆ ಬಿಡುವಂತಹದ್ದು, ಯಾವುದೋ ಕ್ಷುಲ್ಲಕವಾದ ಕಾರಣದಿಂದ ಗಂಡ ಹೆಂಡತಿ ಮಧ್ಯೆ ದೂರ ಆಗುವಂತಹದ್ದು, ಈ ವೈಪರೀತ್ಯ ನೋಡ್ತೀರಾ. ಹಾಗಾಗಿ ಶಕ್ತಿ ಮಾತೆಯ ದರ್ಶನ ಮಾಡ್ಕೊಳ್ಳಿ, ಕೆಂಪು ಹೂವಿನ ಸ್ತೋತ್ರ ಮಾಡಿಸ್ಕೊಳ್ಳಿ, ಈ ಒಂದು ವೈಪರೀತ್ಯಗಳ ನಿವಾರಣೆ ಆಗುತ್ತೆ. ಇನ್ನು ನಿಮಗೆ ಬಹುಮುಖ್ಯವಾಗಿ ನಿಮಗೆ ಕರ್ಮಸ್ಥಾನದಲ್ಲಿರುವಂತಹ ಗುರು, ವೃತ್ತಿಯಲ್ಲಿ ಸ್ವಲ್ಪ ಸ್ಥಿರತೆ, ಘನತೆ, ಗೌರವ, ಸಮಾಜದಲ್ಲಿ ಹೆಸರು ಬರುವಂಥ ಕೆಲಸಗಳು ಮಾಡ್ತಾ ಇದ್ದೀರಾ, ಅದು ಆದಾಯಗಳು ಬರುವಂತಹ ಸ್ಥಿತಿ ಹೋಗುತ್ತೆ. ನೋಡಿ, ನಿಮಗೆ ಗುರುವಿನ ಫಲ ತುಂಬ ಚೆನ್ನಾಗಿದೆ. ರಾಹು ಕೇತು ಶನಿಯ ಪ್ರಭಾವಕ್ಕಿಂತ ಗುರುವಿನ ಫಲನೇ ಜಾಸ್ತಿ ಸಿಗತ್ತೆ ಸಿಂಹರಾಶಿಯವರಿಗೆ. ಯಾವ ರೀತಿ ಕೊಡ್ತಾನಪ್ಪ ಗುರು ಫಲ ಅಂತಂದರೆ, ಕರ್ಮ ವೃತ್ತಿಯಲ್ಲಿ ಅಭಿವೃದ್ಧಿ, ಉನ್ನತವಾದಂತಹ ಸ್ಥಿತಿ, ಅದು ಆದಾಯಕ್ಕೆ ಹೋಗುವಂತಹದ್ದು. ಅದು ಆದಾಯ ಯಾವ ರೀತಿಯಲ್ಲಿ ಕೊಡ್ಬೋದು? ಒಂದು ಭೂಮಿ ಕೊಡ್ಬೋದು, ಮನೆ ಕೊಡ್ಬೋದು, ಬೆಳೆಗಳು ಬೆಳೆಯುವಂತಹವರಿಗೆ ಫಲ ಕೊಡ್ಬೋದು, ಒಳ್ಳೆ ಮಾರ್ಕೆಟಿಂಗ್ ವ್ಯಾಪಾರ ಮಾಡುವಂಥವ್ರಿಗೆ, ಏಜೆಂಟ್ ವ್ಯವಹಾರಗಳು ಮಾಡುವಂಥವ್ರಿಗೆ, ಬಿಲ್ಡರ್ಸ್ಗೆ, ಇವರೆಲ್ಲರಿಗೂ ಕೂಡ ಒಂದು ಕಾರ್ಯದಲ್ಲಿ ಅಭಿವೃದ್ಧಿ, ಆದಾಯ ಇವೆಲ್ಲವೂ ನೋಡುವಂತಹದ್ದು ನಿಮ್ಮದಾಗಿರುತ್ತೆ. ಹಾಗಾಗಿ ಉತ್ತಮವಾದಂಥ ಫಲಗಳಿದೆ. ಗುರು ಶ್ರೇಷ್ಠ ಫಲ ಕೊಡ್ತಾನೆ ಈ ವರ್ಷದಲ್ಲಿ. ಈ 3 ಗ್ರಹಗಳ ಒಂದು ಪರಿಹಾರ ಮಾಡಿಕೊಂಡ್ರೆ ಶುಭ ಫಲನ ಪಡಿತೀರಾ. ನಿಮ್ಮೆಲ್ಲರಿಗೂ ಕೂಡ ಭಗವಂತಹ ಆಯುಷ್ಯ, ಆರೋಗ್ಯ, ಯೋಗ ಭಾಗ್ಯಗಳೆಲ್ಲವೂ ಸಹ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ. ನಿಮ್ಮೆಲ್ಲರಿಗೂ ಶುಭವಾಗಲಿ.